ಒಂದ್ಸರಿ ನನಗೆ ಪರಿಚಯ ಇರೋರೊಬ್ಬರಿಗೆ ಮಗು ಜನನಾಗಿತ್ತು. ಆಗ ಯಾರೋ ಬಂದು ಅದು ಮಗು ಫೋಟೋ ತೆಗಿಯಕ್ಕೆ ಹೋದ್ರು. ಆಗ ಅವ್ರ ಪಕ್ಕದಲ್ಲಿರೋರು ಬೈದ್ರೆ, ಫೋಟೋ ಎಲ್ಲ ತೆಗೆದು ಎಲ್ಲ ಕಡೆ ಕಳಿಸ್ಬೇಡ, ಮಗು ದೃಷ್ಟಿ ಆಗುತ್ತೆ, ದೃಷ್ಟಿ ಕೆಟ್ಟದ್ದು, ಮಗು ಕೆಟ್ಟದಾಗತ್ತೆ ಅಂತ. ನಾನು ಕೇಳಿದ್ದೀನಿ, ಮನುಷ್ಯ ನಡೆಯೋ ದಾರಿಯಲ್ಲಿ ಒಂದು ಹುಲ್ಕಡ್ಡಿನೂ ಬೆಳೆಯೋದಿಲ್ಲ ಅಂತ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ಕೊಳ್ಳೋಣ. ನಿಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಕನಸು ಹುಟ್ಟಿದೆ, ಅದನ್ನು ಅಚೀವ್ ಮಾಡಿ ನೀವು ದೊಡ್ಡ ಮನುಷ್ಯರಾಗಬೇಕು ಅಂತಿದ್ದೀರಾ ಅಂತ. ಅದು ಹುಟ್ಟಿದ ತಕ್ಷಣ ಎಲ್ಲರ ಹತ್ರನೂ ಅದ್ರ ಬಗ್ಗೆ ಹೇಳ್ಕೊಂಡು ಬರ್ತೀರಾ. ಕಡೆಗೆ ಎಷ್ಟೇ ಪ್ರಯತ್ನ ಪಟ್ಟರು ಆ ಕನಸನ್ನು ಅಚೀವ್ ಮಾಡೋಕೆ ಆಗೋದೇ ಇಲ್ಲ. ನಿಮ್ಮ ಕೈಲಿ ಅದು ಸಾಧ್ಯ ಆಗೋದೇ ಇಲ್ಲ. ಯಾಕೆ? ನೀವು ಹೇಳ್ಕೊಳ್ಳೋದ್ರಲ್ಲಿ ಬಹಳಷ್ಟು ಜನಕ್ಕೆ ನೀವು ಉದ್ಧಾರ ಆಗೋದು ಇಷ್ಟ ಇರೋದಿಲ್ಲ. ನೀವು ಮುಂದಕ್ಕೆ ಹೋಗಿ ಬೆಳೆದು ಮುಂದಕ್ಕೆ ಹೋಗೋದು ಇಷ್ಟ ಇರೋದಿಲ್ಲ. ಅವ್ರ ದೃಷ್ಟಿನ ಹಾಗೆ ಹಾಕ್ತಾರೆ ನಿಮ್ಮ ಕನಸು ಮೇಲೆ. ಮನುಷ್ಯನ ದೃಷ್ಟಿ ಅನ್ನೋದು ಸತ್ಯ. ಅಂಥ ಶಕ್ತಿನ ಜೀವನಕ್ಕೆ ಇನ್ವೈಟ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ನಿಮ್ಮನ್ನ ಉದ್ಧಾರ ಆಗೋಕೆ ಬಿಡೋದು ಇಲ್ಲ. ಅಂಥವ್ರ ಹತ್ರ ನಿಮ್ಮ ಕನಸನ್ನು ಹೇಳ್ಕೊಬಿಡಿ. ಇನ್ನು ಎರಡನೇ ಕೆಟಗರಿ ಜನ, ಅವ್ರಿಗೆ ನೀವು ಉದ್ಧಾರ ಆಗಬೇಕು ಅಂತ ಇರುತ್ತೆ, ನಿಮ್ಮನ್ನು ಕಾಳಜಿ ಮಾಡ್ತಾರೆ. ಆದರೆ ಇದನ್ನೆಲ್ಲ ಪ್ರಯತ್ನ ಪಡೋಕೆ ಹೋಗಿ ಎಲ್ಲಿ ಇರೋದನ್ನು ಕಳ್ಕೊಂಡು ಬಿಡ್ತಾನೋ, ಎಲ್ಲಿ ಹಾಳಾಗಿ ಹೋಗ್ಬಿಡ್ತಾನೋ ಅನ್ನೋ ಭಯ ಇರುತ್ತೆ. ಆದ್ದರಿಂದ ಅವರು ನಿಮ್ಮನ್ನ ಎಳಿತಾರೆ ಕೆಳಗಡೆ, ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ನೀವು ಕೇಳ್ತಾ ಎಲ್ಲೋ ಒಂದ್ ಕಡೆ ಅದನ್ನ ನಂಬೋಕೆ ಶುರು ಮಾಡ್ತೀರಾ. ಯಾರು ನಿಮ್ಮ ಜೀವನವನ್ನು ಬದುಕಿಲ್ವೋ, ಯಾರಿಗೆ ನಿಮ್ಮ ಕನಸನ್ನ ಅರ್ಥ ಮಾಡ್ಕೊಳ್ಳೋದಿಲ್ವೋ, ಅಂತ ಕನಸನ್ನ ಅವ್ರು ಚೇಸ್ ಮಾಡಿಲ್ವೋ, ಅವ್ರ ಹತ್ರ ನಿಮ್ಮ ಕನಸುಗಳನ್ನ ಹೇಳ್ಕೊಳಕ್ ಹೋಗ್ಬೇಡಿ. ಅವ್ರ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಕನಸು ನಿಮಗೆ ಅರ್ಥ ಆಗ್ತಿದ್ರೆ ಸಾಕು, ಬೇರೆಯವ್ರಿಗೆ ಅರ್ಥ ಆಗೋದು ಬೇಡ. ಯಾವತ್ತೂ ತಿಳ್ಕೊಳ್ಳಿ, ಮನುಷ್ಯರಿಗೆ ಎಲ್ಲರಿಗೂ ನೀವು ಮುಂದಕ್ಕೆ ಹೋಗಬೇಕು, ಬಹಳಷ್ಟು ಜನಕ್ಕೆ, ಆದ್ರೆ ಅವ್ರಿಗಿಂತ ಮುಂದೆ ಅಲ್ಲ. ಆದ್ರಿಂದ ನಿಮ್ಮ ಕನಸು ನಿಮ್ಮ ಮಗು, ಅದ್ರ ಫೋಟೋ ತೆಗೆದು ಎಲ್ಲರಿಗೂ ಬಿತ್ತರಿಸೋ ಬದಲು ಯೋಚನೆ ಮಾಡಿ.